ಬಾಸ್ ಟಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಫಲವನ್ನು ಹೇಳಬೇಕು. ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಹೇಳಬೇಕು. ಎಲ್ಲ ಒಳ್ಳೆಯದನ್ನೇ ಹುಡ್ಕೊಂಡು ಹೋದರೆ ಸಮಸ್ಯೆಗಳನ್ನು ಹುಡುಕಿ ಹೇಳಿಲ್ಲ ಅಂದರೆ ಸಮಸ್ಯೆಗಳು ಬರೋದಕ್ಕೆ ಒಂದು ಅವಕಾಶವಾಗುತ್ತೆ. ಮತ್ತು ಬರುವಂಥ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋಕೆ ನಮಗೆ ಜಾಗೃತರಾಗೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಪ್ರಪ್ರಥಮವಾಗಿ ನಾವು ಈ ಒಂದು ಕನ್ಯಾ ರಾಶಿಯವರು ಅಂತಲ್ಲ, ಯಾವುದೇ ರಾಶಿ ಇದ್ದರೂ ಕೂಡ ಜಾಗೃತಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಂಜಾಗ್ರತೆ ಕ್ರಮವಾಗಿ ನಾವು ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಜ್ಯೋತಿಷ್ಯದ ಮುಖಾಂತರವಾಗಿ ಕಂಡು ಹಿಡಿದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸ ಈ ಜ್ಯೋತಿಷ್ಯದ ಒಂದು ಉದ್ದೇಶ ಆಗಿರುತ್ತದೆ. ಹಾಗಾಗಿ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಪ್ತಮದಲ್ಲಿ ಶನಿ ಇದ್ದಾನೆ. ಮತ್ತು ಈ ಒಂದು ಸಪ್ತಮದಲ್ಲಿರ್ತಕ್ಕಂಥ ಶನಿ ದಿಗ್ಬಲ ಅಂತ ನಾವು ಹೇಳ್ತೀವಿ. ದಿಗ್ಬಲ ಷಡ್ಬಲದಲ್ಲಿ ಇದೊಂದು ದಿಗ್ಬಲ. ಹಾಗಾಗಿ ಈಗ ಶನಿಯು ಇಂಡಿವಿಜುವಲ್ ಆಗಿ ಒಳ್ಳೆಯವನು, ಅವನು ಕೆಟ್ಟದ್ದು ಫಲ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಆದರೆ ದಾಂಪತ್ಯಕ್ಕೆ ಸ್ವಲ್ಪ ತೊಂದರೆಯನ್ನು ಕೊಡ್ತಾನೆ, ಮನಸ್ತಾಪವನ್ನು ಮಾಡ್ತಾನೆ. ಅದಲ್ಲದೇನೆ ಗುರು ಹತ್ತರಲ್ಲಿ ಕೂತ್ಕೊಂಡಿದ್ದಾನೆ. ದಶಮಸ್ಥಾನದಲ್ಲಿ ಗುರು, ಹತ್ತರಲ್ಲಿ ಗುರು ಇದ್ದರೆ 10ನೇ ಮನೆ ಅಷ್ಟು ಅಲ್ಲದೆ ಇದ್ದರೂ ಕೂಡ ಚಂದ್ರಕೇಂದ್ರ ಒಳ್ಳೆಯದೇ ಅಂತ ನಾವು ಹೇಳ್ತೀವಿ. ಗುರು ಬಲ ಇರಲ್ಲ, ಆದರೆ ಗುರು ನಮಗೆ ಕೆಟ್ಟದ್ದು ಮಾಡಲ್ಲ. ಹಾಗಾಗಿ ಆ 10ರಲ್ಲಿರ್ತಕ್ಕಂಥ ಗುರು ಕೂಡ ಕೆಲಸದಲ್ಲಿ ಒಳ್ಳೆಯದನ್ನು ಮಾಡ್ತಾನೆ. ಮತ್ತು ಚತುರ್ಥ ಸ್ಥಾನಕ್ಕೆ ಅವನು ದೃಷ್ಟಿ ಇರುತ್ತೆ. ಹಾಗಾಗಿ ಅವರಿಗೆ ಸುಖ ವೃದ್ಧಿ ಆಗುತ್ತೆ, ಸುಖ ಸಿಗುತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಅವೆಲ್ಲ ಸಿಗುತ್ತೆ. ಸುಖ ಸ್ಥಾನಕ್ಕೆ ಗುರುದೃಷ್ಟಿ ಇರೋದ್ರಿಂದ ತಂದೆ ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಹಣಕಾಸಿನ ಅನುಕೂಲ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಅಲ್ಲದೆ ಇನ್ನು ಕೆಲವೊಂದಷ್ಟು ವಿಚಾರಗಳಿರುತ್ತೆ. ನಮ್ಗೆ ಅದು ಬಿಟ್ಟು ನಮಗೆ ಕೆಲವೊಂದಷ್ಟು ಇರುತ್ತೆ. ನಮ್ಮ ಮನೆಯಲ್ಲಿ ಯಾವುದೋ ಒಂದಿದ್ರೆ ಸಾಕಾಗಲ್ಲ. ಮನೆ ತಗೋಬೇಕು, ಫ್ಲಾಟ್ ತಗೋಬೇಕು, ಕಾರ್ ತಗೋಬೇಕು, ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಇರುತ್ತೆ. ಹಾಗಾಗಿ ಮನೆ ತಗೊಳ್ಳುವಂಥ ಯೋಗ, ಸೈಟ್ ತಗೊಳ್ಳುವಂಥ ಯೋಗ, ಕಾರ್ ತಗೊಳ್ಳುವಂಥ ಯೋಗ ಇವೆಲ್ಲವೂ ನಿಮಗೆ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ತಂದೆ ತಾಯಿಯ ಪೂರ್ಣ ಆಶೀರ್ವಾದ ಅನುಗ್ರಹ ನಿಮಗಿರುತ್ತೆ. ಅದು ಅಲ್ಲದೆ ಇನ್ನು ಕೆಲವೊಂದಷ್ಟು ವಿಚಾರಗಳು ನಮಗಿರುತ್ತೆ, ನಮಗೆ ಇನ್ನೇನೋ ಮಾಡಬೇಕು ಅಂತಿರುತ್ತೆ. ಅಂಥದ್ದನ್ನೆಲ್ಲ ಏನೇ ಇದ್ದರೂ ಕೂಡ ನಿಮಗೆ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕಾಗಿರೋ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೆ ಬರುವಂತಹ ಯೋಗ ಇದೆ, ಕೈಗಟ್ಟುವಂಥ ಯೋಗ ಇದೆ. ಹಾಗಾಗಿ ನಿಮ್ಮೆಲ್ಲ ಪೆಂಡಿಂಗ್ ಏನಿರುತ್ತೆ, ಯಾವ ಕೆಲಸ ಆಗಿರಲಿಲ್ಲ ಅವೆಲ್ಲ ಆಗುತ್ತೆ. ಮತ್ತು ಎಷ್ಟೋ ಕೆಲಸಗಳು ನಿಮಗೆ ಮಾಡಬೇಕು ಅಂತ ರಿಕ್ವೈರ್ಮೆಂಟ್ ಇರುತ್ತೆ, ಮಾಡೋಕ್ಕಾಗದೇ ಇರುತ್ತೆ. ಅದು ಕೂಡ ಈ ಒಂದು ಸಂದರ್ಭದಲ್ಲಿ ಕೈಗೂಡುವಂಥ ಸಂದರ್ಭ ಇರುತ್ತೆ. ಆದರೆ ಸ್ಲೋ ಮೂಮೆಂಟ್ ಇದೆ, ಶನಿ ದೃಷ್ಟಿ ಇರೋದ್ರಿಂದ ನಿಧಾನ ಆಗುತ್ತೆ. 1 ತಿಂಗಳಿಗೆ ಆಗೋದು 3 ತಿಂಗಳಾಗುತ್ತೆ, 3 ತಿಂಗಳಿಗೆ ಆಗೋದು 6 ತಿಂಗಳಾಗುತ್ತೆ. ಹೀಗೆ ನಿಧಾನ ಆಗುವಂಥ ಯೋಗ. ಆದರೆ ಯಾವುದು ನಿಲ್ಲೋದಿಲ್ಲ ಮತ್ತು ಎಲ್ಲ ಶಾಶ್ವತವಾಗಿ ಆಗುತ್ತೆ. ಪ್ರತಿಯೊಂದು ಕೂಡ ಟೆಂಪ್ರವರಿ ಆಗಿ ತೊಂದರೆ ಆಗಲ್ಲ. ಮಾಡಿದ್ದು ಶಾಶ್ವತವಾಗಿ ಮಾಡುವಂಥದ್ದು. ಮನೆ, ಕಾರು, ಫ್ಲಾಟ್ ಇದೆಲ್ಲ ಒಂದು ಮನೆಯಲ್ಲಿ ಸ್ಥಿರಾಸ್ತಿ ಚರಾಸ್ತಿ ಮಾಡುವಂಥ ಯೋಗ. ಮತ್ತು ಒಡವೆ ತೆಗೆದುಕೊಳ್ಳುವಂಥ ಯೋಗ, ಬೆಳ್ಳಿ ಬಂಗಾರ ತೆಗೆದುಕೊಳ್ಳೋದು, ಮತ್ತು ಮನೆ ಕಟ್ಟಿಸೋದು, ಮನೆ ರಿಪೇರಿ ಮಾಡೋದು, ಸೈಟ್ ತೊಗೊಳ್ಳೋದು, ಮತ್ತು ಯಾವ್ದಾದ್ರು ಲೋನ್ ಬೇಕಾದ್ರೆ ಲೋನ್ಗೆ ಹೋಗೋದು, ಎಲ್ಲ ನಿಮಗೆ ಕೆಲಸ ಕಾರ್ಯ ಸಸೂತ್ರವಾಗಿ ಆಗುತ್ತೆ. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಒಳ್ಳೆಯ ಫಲ ಇದೆ. ಮನೆ ಕಟ್ಟುವಂಥ ಯೋಗ ಇದೆ, ಜಮೀನು ತೆಗೆದುಕೊಳ್ಳುವಂಥ ಯೋಗ ಇದೆ. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ತುಂಬಾಗಿ ನಡೆಯುವಂಥ ಯೋಗ ಇದೆ. ವಿದ್ಯಾಭ್ಯಾಸ ಮುಗಿದ್ರೆ ಒಳ್ಳೆ ಉದ್ಯೋಗ ಮಾಡುವಂಥ ಯೋಗ ಇದೆ. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗೌರವ ಇದೆ. ಎಲ್ಲ ಇರುತ್ತೆ, ನೀವು ಮಾಡ್ತೀರಿ. ಆದರೆ ಸಾಲ ಬಾಧೆಯೂ ಕೂಡ ಇರುತ್ತೆ. ನೀವು ಯಾವುದೇ ತೊಗೊಂಡ್ರೂ ಸಾಲ ಮಾಡಬೇಕಾಗತ್ತೆ. ಯಾಕೆಂದರೆ ಗುರು 10ರಲ್ಲಿ ಇರೋದ್ರಿಂದ, ಸಪ್ತಮದಲ್ಲಿ ಶನಿ, 6ರಲ್ಲಿ ರಾಹು. ಹಾಗಾಗಿ ಏನಾಗುತ್ತೆ, ನಿಮಗೆ ಸಾಲ ಮಾಡಬೇಕಾಗತ್ತೆ, ಮಾನಸಿಕ ಚಿಂತೆ ಆಗತ್ತೆ, ಅಸಮಾಧಾನ ಇರುತ್ತೆ. ಎಷ್ಟೇ ಸುಖ ಶಾಂತಿ ನೆಮ್ಮದಿ ಮಾಡಿದ್ರಲ್ಲಿ ಇರುತ್ತೆ, ಒಂದು ಮಾಡಬೇಕಾದ್ರೆ ಒಂದು ಕಳ್ಕೊಂಡಿರ್ತೀವಿ, ಅಲ್ಲಿ ನಮಗೆ ನೆಮ್ಮದಿ ಹಾಳಾಗುತ್ತೆ. ನಾವೊಂದು ಮನೆ ಕಟ್ಟಬೇಕು ಅಂತ ಮನೆ ಕಟ್ತೀವಿ, ಆದರೆ ಸಾಲ ಮಾಡಬೇಕಾಗತ್ತೆ, ಸಾಲದ ಬಾಧೆ ಇರುತ್ತೆ. ಸಾಲದ ಬಾಧೆ ಒಂದು ಕಡೆ ಇದ್ದರೆ ಮನೆ ಕಟ್ಟಿದ್ದೀವಿ, ನೆಮ್ಮದಿ ಒಂದು ಕಡೆ ಇರುತ್ತೆ. ಹೀಗೆ ಈ ಥರ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ದಿವಸ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಎಲ್ಲ ತೊಂದರೆ ಪರಿಹಾರ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಇದೆ, ಅಧ್ಯಾಪಕರಿಗೆ ಚೆನ್ನಾಗಿದೆ, ನ್ಯಾಯವಾದಿಗಳಿಗೆ ಚೆನ್ನಾಗಿದೆ, ಲೇವಾಲಿ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಹಣಕಾಸು ವ್ಯವಹಾರ ಮಾಡೋರು ಅಷ್ಟು ಅನುಕೂಲ ಇಲ್ಲ. ಹಣಕಾಸು ಮಾಡೋರು ಲೇವಾಲೇವಿ, ಹಣಕಾಸು ದುಡ್ಡು ಸಾಲ ಕೊಡೋರು, ಬಡ್ಡಿ ಕೊಡೋರು, ಈ ಥರ ಬಡ್ಡಿ ವ್ಯವಹಾರಗಳು ಪ್ರೈವೇಟ್ ಮಾಡೋರಿಗೆ ತುಂಬ ಲಾಭ ಇರುತ್ತೆ. ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಏನೇ ಇದ್ದರೂ ಕೂಡ ಬ್ಯಾಂಕಲ್ಲಿ ವ್ಯವಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಇರುತ್ತೆ. ಅದು ಒಂದು ನಿಮಗೆ ಭದ್ರತೆ ಕೂಡ ಇರುತ್ತೆ. ಮತ್ತು ಕೈ ಸಾಲ ಮಾಡೋದ್ರಿಂದ ನಿಮಗೆ ತೊಂದರೆ ಅನುಭವಿಸಬೇಕಾಗತ್ತೆ. ಯಾರಿಗಾರು ಸ್ಯೂರಿಟಿ ಹಾಕಿದ್ರೆ, ಗ್ಯಾರಂಟಿ ಕೊಟ್ಟರೆ ನೀವು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಭಾಳ ಜಾಗ್ರತೆ ವಹಿಸಬೇಕು. ಮತ್ತು ಯಾವುದೇ ಇದ್ದರೂ ಕೂಡ ನಿಮ್ಮ ಲಿಮಿಟಲ್ಲಿ ಸಾಲ ಸೋಲ ಮತ್ತೊಂದು ಇನ್ನೊಂದು ಏನೇ ಇದ್ದರೂ ಕೂಡ ನಿಮ್ಮ ಲಿಮಿಟಲ್ಲಿ, ನಿಮ್ಮ ಒಂದು ಕಂಟ್ರೋಲಲ್ಲಿ ಮಾಡ್ಕೋಬೇಕು. ಯಾವುದೂ ಶಕ್ತಿ ಮೀರಿ ಮಾಡಿದಾಗ ನಿಮಗೆ ಅದು ತೊಂದರೆ ಆಗ್ಬೋದು. ಹಾಗಾಗಿ ಜಾಗ್ರತೆ ವಹಿಸಿ, ಎಲ್ಲ ರೀತಿಯಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತು ಈ ಕನ್ಯಾ ರಾಶಿಯವರಿಗೆ ಕೇತು ಕೂಡ 12ರಲ್ಲಿ ಅವನು ಕೆಟ್ಟದ್ದು ಮಾಡಲ್ಲ.
ಕುಜ 12ರಲ್ಲಿ ಸ್ವಲ್ಪ ತೊಂದರೆ ಮಾಡ್ತಾನೆ. ಏನಂದರೆ ಮಾನಸಿಕ ಒತ್ತಡ ಕೊಡ್ತಾನೆ. ನೋವಿಗೆ ಕಾರಕ ಕುಜ. ಸ್ವಲ್ಪ ಮಟ್ಟಿಗೆ ನೋವನ್ನು ಉಂಟು ಮಾಡ್ತಾನೆ, ಮಾನಸಿಕ ನೋವನ್ನು ಉಂಟು ಮಾಡೋದು, ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳಲ್ಲಿ ಆರ್ಗ್ಯುಮೆಂಟ್ ಮಾಡೋದು, ವಾದ ಮಾಡೋದು, ಚರ್ಚೆ ಮಾಡೋದು, ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಬರೋದು, ನಾವು ಹೇಳಿದವರಿಗೆ ಒಪ್ಪಿಗೆ ಆಗಿರೋದು, ಮನಸ್ತಾಪ ಬರುತ್ತೆ. ತೊಂದರೆಗಳು ಕಷ್ಟಗಳು ಬರೋದಿಲ್ಲ, ತಾತ್ಕಾಲಿಕವಾಗೆಲ್ಲ ಇರುತ್ತೆ, ಹೋಗ್ತಾ ಇರ್ತದೆ, ಅದು ನಿರಂತರವಾಗಿ ಇರೋದಿಲ್ಲ. ಆದರೂ ಕೂಡ ಸಣ್ಣ ಪುಟ್ಟ ಕೆಲಸಗಳ ಕಾರ್ಯಗಳಿಂದ, ಭಿನ್ನಾಭಿಪ್ರಾಯಗಳಿಂದ ಸ್ವಲ್ಪ ನಿಧಾನ, ಎಲ್ಲ ಕೆಲಸಗಳು ಕೂಡ ನಿಧಾನ ಆಗುತ್ತೆ. ಈ ಥರದ್ದು ಕೂಡ ಇರುತ್ತೆ. ಮತ್ತು ಇನ್ನು ನಿಮ್ಮ ಜಾತಕದಲ್ಲಿ ನಿಮಗೆ ಜ್ಯೋತಿಷ್ಯ ಅಂದರೆ ನಮ್ಮ ಒಂದು ಮುಂಜಾಗ್ರತೆಯನ್ನು ಹಿಡಿದು ಹೇಳುವುದಷ್ಟು ಬಿಟ್ಟರೆ ಬೇರೆ ನಾವು ಸಣ್ಣ ಪುಟ್ಟ ಪರಿಹಾರ ಹೇಳ್ಬೋದು. ಮಿಕ್ಕೊಳ್ಳೋದೆಲ್ಲ ನೀವೇ ಮಾಡಬೇಕಾಗತ್ತೆ. ನೀವು ಜಾಗ್ರತೆ ವಹಿಸ್ಕೊಳ್ಳೋದು ನೀವೇ ಮಾಡಬೇಕು. ನಿಮ್ಮ ಸಮಯಕ್ಕೆ ತಕ್ಕನಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನೀವು ಕೆಲಸ ಏನು ಮಾಡ್ತೀರಾ ಅಂದರೆ ಅವಸರ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನೀವು ನಷ್ಟ ಮಾಡ್ಕೋತೀರಾ. ಕೆಲವು ಸಲ ಲೇಟ್ ಮಾಡಿಕೊಂಡು ನಿಧಾನ ಮಾಡ್ಕೊಂಡು ನಷ್ಟ ಮಾಡ್ಕೋತೀರಾ. ಸಮಯಕ್ಕೆ ಸರಿಯಾಗಿ ಕಮಿಟೆಡ್ಡಾಗಿ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಅದು ಏನು ಮಾಡಬೇಕು ಅದನ್ನು ಮಾಡಬೇಕು. ಮತ್ತು ಪ್ರತಿಯೊಂದನ್ನು ಕೂಡ ಸಮಯ, ಕಾಲ, ಅವಕಾಶ ಪ್ರತಿಯೊಂದನ್ನು ಆ ಟೈಮಿಗೆ ಮಾಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ಮಾಡಬೇಕು. ಸ್ವಲ್ಪ ಆಯಿತು ಹೋಯ್ತು ಇರಲಿ ಬಿಡಿ ನೋಡೋಣ ಈ ಥರ ಅಂದರೆ ನಿಮ್ಮ ಕೆಲಸಗಳ ಕಾರ್ಯಗಳೆಲ್ಲ ನಿಂತೋಗುತ್ತೆ. ಯಾಕೆಂದರೆ ನಿಮಗೆ ಶನಿ ಸಪ್ತಮ ಸ್ಲೋ ಇನ್ನೂ ಲೇಟ್ ಆಗಿಬಿಡುತ್ತೆ. ಅದಕ್ಕಾಗಿ ನಾಳೆ ಮಾಡೋದನ್ನು ಇವತ್ತೇ ಮಾಡಬೇಕು, ಇವತ್ತು ಮಾಡೋದು ಈಗಲೇ ಮಾಡಿ ನಿಮಗೆಲ್ಲ ಕೆಲಸ ಕಾರ್ಯಗಳಿಗೆ ಆದಷ್ಟು ಬೇಗ ಫಾಸ್ಟ್ ಮೂಮೆಂಟಲ್ಲಿ ಆಗುತ್ತೆ. ಮತ್ತು ಸಾಮಾನ್ಯವಾಗಿ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು, ತೊಂದರೆಗಳು ಅಂತ ದೊಡ್ಡದೇನು ಕಾಣೋದಿಲ್ಲ. ಆದರೂ ಕೂಡ ಇರೋ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಏನಾದರೂ ತೊಂದರೆಲಿದ್ದ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೋಬೇಕು. ಮತ್ತು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ತುಳಸಿ ಅರ್ಚನೆಯನ್ನು ಶನಿವಾರ ದಿವಸ ಮಾಡೋದ್ರಿಂದ ಕನ್ಯಾ ರಾಶಿಗೆ ಎಲ್ಲ ಕಷ್ಟ, ನಷ್ಟ, ದುಃಖ, ಶೋಕಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.